ನಾವೇನೋ ಗೆಲ್ತೀವೋ ಸೋಲ್ತೀವೋ ಬೇರೆ ವಿಷಯ, ಆದರೆ ಜಗತ್ತು ಉಳಿಲಿಕ್ಕಿಲ್ಲ ಅನ್ನೋಂಥ ಭಯನೂ ಇವತ್ತು ಟ್ರಂಪ್ ಅವ್ರು ಕಾಡಲಿಕ್ಕೆ ಶುರುವಾಗಿದೆ. ಜೊತೆಗೆ ತೈವಾನನ್ನು ತನ್ನ ಸುಪರ್ದಿಗೆ ತೊಗೊಳ್ಳಿಕ್ಕೆ ಚೈನಾ ಮುಂದೆ ಆಗ್ತಾಯಿದೆ. ಒಂದು ವೇಳೆಯಲ್ಲೇ ಇರಾನದ ಜೊತೆ ಯುದ್ಧ ಆಡ್ತಾ ಕುಳಿತು ಮತ್ತೇನೋ ಮಾಡಿಕೊಂಡ್ರೆ ಅಥವಾ ಏನೋ ಗೆಲ್ಲಿ ಸೋಲಿ ಅದು ತೈವಾನನ್ನು ಚೈನಾ ಕಸ್ಕೊಳ್ತಾ ಇದ್ದಂತೆ. ಇಲ್ಲಿ ಪ್ರತ್ಯಕ್ಷವಾಗಿ ಚೈನಾ ಕಾಣ್ತಾನಿಲ್ಲ ಎಲ್ಲೂ, ಆದರೂ ಇದರಿಂದ ಇದ್ದಿದ್ದು ಚೈನಾನ ಮೇನ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದು ಓಪನ್ ಸೀಕ್ರೆಟ್. ಒಂದು ಕಾಲಕ್ಕೆ ಇದೇ ಕೆಲಸವನ್ನು ಅಮೇರಿಕ ಮಾಡ್ತಾಯಿತ್ತು, ಇದು ಇವತ್ತು ಮಾಡ್ತಾಯಿದೆ. ಅಂದರೆ ಇದರ ಅರ್ಥ ಅಮೇರಿಕೆಯ ಒಂದೇನು ಆಳ್ವಿಕೆ ಕಾಲಿತ್ತು ಅದು ಮುಗಿತಾ ಅನ್ನುವಂಥದ್ದು ಮೋಸ್ಟ್ಲಿ ಮುಗದಂಗೆ ಕಾಣ್ತದೆ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇದು ಒಂದು ವೇಳೆ ಇರಾನ್ ಅಂತ ಹೆಚ್ಚು ಕಡಿಮೆ ಗೆದ್ದಂಗೆ ಆಗ್ಯದ. ಇರಾನ್ ಇದೇ ರೀತಿ ಮುಂದುವರೆದ ಗೆದ್ದರೆ ಅಮೇರಿಕಾದ ಕಾಲು ಕಿತ್ತರೆ ನಿಶ್ಚಿತವಾಗಿಯೂ ಚೈನಾ ಇಲ್ಲಿ ಶಕ್ತಿಶಾಲಿಯಾಗಿ ಬೆಳೆದ್ರಲ್ಲಿ ಎರಡು ಮಾತಿಲ್ಲ. ರಷ್ಯಾ ಅದ್ರ ಜೊತೆಗದ. ಇನ್ನು ಯುರೋಪಿಯನ್ ಯೂನಿಯನ್ಗಳು ಅವು ಸಹಿತ ಯುರೋಪಿಯನ್ ಯೂನಿಯನ್ ನ್ಯಾಟೋ ಬದಲಾಗಿ ಅಂತ ಈಗಾಗಲೇ ನಮ್ಮ ಟ್ರಂಪ್ ಅವರು ಹೇಳಿಬಿಟ್ಟಿದ್ದಾರೆ, ಅದು ಕಾಗದ ಹುಲಿಯ ಶಕ್ತಿ ಇಲ್ಲ ಅಂತ. ಅದು ಎಲ್ಲ ಬರೋದು ಕಾರಣಗಳಿದೆ, ಒಂದೇ ಅಲ್ಲ. ಕಾಗದ ಹುಲಿ ಅಂತ ಯಾಕೆ ಕರ್ಕೊಂಡ್ರಿ, ನ್ಯಾಟೋಗೆ ಮತ್ತು ಅಮೆರಿಕೆಗೆ ಯಾಕೆ ಡಿಫ್ರೆನ್ಸ್ ಬಂತು, ಏನು ಬಂತು ಅನ್ನೋ ಸಹಿತ ಇಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ನ್ಯಾಟೋದ್ರೆ ಹೆಚ್ಚು ದುಡ್ಡು ಹಾಕಂಗಿಲ್ಲ ಅನ್ನೋದು ಅಮೆರಿಕ ವಾದ. ನಾವು ಹೆಚ್ಚು ದುಡ್ಡು ಹಾಕ್ತೀವಿ ಹೇಳಿದಾಗ ಅವ್ರು ಕೇಳಬೇಕು ಅನ್ನೋದು ಅವ್ರದ್ದು. ಅದೇ ಕಾಲಕ್ಕೆ ನ್ಯಾಟೋಗೆ ರಷ್ಯಾ ಮತ್ತು ಅಮೆರಿಕ ಸಪೋರ್ಟ್ ಮಾಡಲಿಲ್ಲ ಅನ್ನೋಂಥ ಕಾರಣ. ಆದರೆ ಈ ರಷ್ಯಾ ಮತ್ತು ಉಕ್ರೇನ್ ಮಧ್ಯದ ಯುದ್ಧದಲ್ಲೇ ಅಮೆರಿಕನ ಹೆಚ್ಚು ಧನಸಹಾಯ ಮಾಡಿತು ಯಾರಿಗೆ, ಈ ಉಕ್ರೇನ್ಗಳಿಗೆ ನ್ಯಾಟೋಗಳಿಗೆ ಅನ್ನುವಂಥ ಆರೋಪ ಟ್ರಂಪ್ ಅವರು. ಅದಕ್ಕೆ ಕಾರಣ ಹಿಂದಿನ ಆಡಳಿತಾಧಿಕಾರಿ ಅಧ್ಯಕ್ಷ ಇದ್ದಂಥವ ಬೈಡನ್ ಅತಿ ಹೆಚ್ಚು ದುಡ್ಡು ಕೊಟ್ಟರು ನ್ಯಾಟೋಕ್ಕೆ, ನಮ್ಮ ದುಡ್ಡು ಹಾಳು ಮಾಡಿದ್ರು ಅಂತ ಆರೋಪ ಮಾಡಿದರು. ಆದರೆ ಇವತ್ತು ಸ್ವತಃ ತಾವು ಯುದ್ಧಕ್ಕಿಳಿದ ಅದ್ರ ಎಷ್ಟು ಪಟ್ಟ ದುಡ್ಡಿನ ಹಾಳು ಮಾಡಿದ್ರು ಅವ್ರಿಗೆ ಗೊತ್ತವು. ಒಟ್ಟಾರೆಯಾಗಿ ನ್ಯಾಟೋ ಮತ್ತು ಅಮೆರಿಕ ಮಧ್ಯೆ ಇದ್ದಂಥ ಸಂಪರ್ಕ ಮುಗಿದು ಹೋಗ್ಯದ. ಹೀಗಾಗಿ ಶಕ್ತಿ ಮೊದಲಿದ್ದಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲಕ್ಕೆ